ಮಹಾರಾಷ್ಟ್ರ ಅಜಿತ್ ಪವಾರ್ ಡೆತ್ ಆಗಿದ್ದಾರೆ ಸರ್. ವಿಮಾನ ಪತನ ಆಗಿದೆ. ಬೆಳಗ್ಗೆ ಬಹಳ ಶಾಕಿಂಗ್ ನ್ಯೂಸು. ನನಗೆ ವಿಚಾರ ತಿಳಿತು. ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಇದೆಲ್ಲ ಆದಾಗ ಸ್ವಲ್ಪ ಮನಸ್ಸು ನೋವಾಗಿತ್ತು. ಅವರು ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವರು ತೀರ್ಮಾನ ಮಾಡಿದ್ದಾರೆ. ಅದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡುತ್ತಿರಲಿಲ್ಲ. ಬಟ್ ಬಹಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟ್ರು ಹೇಳ್ತಾ ಇದ್ರು, ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ವಿರೋಧ ಪಾರ್ಟಿ ಇದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಇವತ್ತು ಅವರು ನಮ್ಮಿಂದ ದೂರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ನ್ಯಾಯಿಗಳಿಗೆಲ್ಲ ಏನು ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ. ಜೊತೆಗೆ ಇಲ್ಲೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ಕಂಠಸ್ಥನ ಬೆಳೆಸಿದ್ದಾರೆ. ನಿನ್ನೆ ತಾನೇ ಅವ್ರು ಬೀಗರನ್ನು ಭೇಟಿ ಮಾಡಿದ್ದಾರೆ. ರಾತ್ರಿ ನನಗೆ ಗೊತ್ತಿಲ್ಲ ಆಗ್ತದೆ ಅಂತ. ಅವೆಲ್ಲ ರಾಜಕಾರಣಿಗಳು ಬಹಳ ಹುಷಾರಾಗಿರ್ಬೇಕು. ಆಚೆ ಸಿಕ್ಕಿಂಗ್ ಅನೇಕ ನಾಯಕರುಗಳನ್ನು ನಾವು ಕಳ್ಕೊಂಡಿದ್ದೇವೆ. ಸ್ಪೀಕರ್ ಆಗಿದ್ದವರು ಸಿಂಗ್ಯಾರ್ ಅವರು, ಬಹಳ ಜನ ನಮ್ಮ ಪೈಲಟ್ ಎಲ್ಲ ಕೂಡ ಹುಷಾರಾಗಿರಬೇಕು. ತಾಂತ್ರಿಕ ದೋಷ ಅಂತಿರೋದು ನನಗೇನ್ರಿ ಗೊತ್ತು. ನಾನು ತಂದಿರೋ ಮೆಸೇಜ್ ಏನಿದೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನನಗೆ ಹೇಳಿದ್ರು. ನಮ್ಮ ಸೋಷಿಯಲ್ ಮೀಡಿಯಾವರು ನನಗೆ ತಿಳಿಸಿದ್ರು. ಬೇರೆ ನನ್ನ ಫ್ರೆಂಡ್ಸು ಕೂಡ ಬಾಂಬೆಯಿಂದ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ತಿಳಿಸಿದ್ರು. ಅದನ್ನೇ ನಾನು ಎಲ್ಲ ಮಾತಾಡ್ತಿದ್ದಿಲ್ಲ. ಇನ್ನು ಅರ್ಧ ಗಂಟೆ ಮುಂಚಿಗೆ ಹೊರಡ್ತಿದ್ದೆ. ಯಾರಾದ್ರೂ ಒಳಗಡೆ ಇದ್ರು ಏನು ಅಂತ ಹೇಳಿ ಅದನ್ನು ಚರ್ಚೆ ಮಾಡಿದ್ದೆ. ಇತ್ತೀಚೆಗೆ ವಿಮಾನ ದುರಂತಗಳು ಜಾಸ್ತಿ ಆಗ್ತಾ ಇದಾವೆ. ಈಗೇನಾದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಸ್ವಲ್ಪ ಡೀಟೇಲ್ ರಿಪೋರ್ಟ್ ಬರಲಿ. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ಇವತ್ತು ಬೆಳಗ್ಗೆ ಮುಂಬೈಯಿಂದ ಬಾರಾಮತಿ ಅಂದ್ರೆ ಪುಣೆಯ ಬಾರಾಮತಿಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಬಾರಾಮತಿಯ ಏರ್ಬೇಸ್ ನಲ್ಲಿ ಲ್ಯಾಂಡಿಂಗ್ ಸಮಯದಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಗಿ ಬೆಂಕಿ ಹೊತ್ತಿಕೊಂಡಿದ್ದು, ಬೆಂಕಿ ಹೊತ್ತಕೊಂಡ ತಕ್ಷಣ ವಿಮಾನ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಅಜಿತ್ ಪವಾರ್ ಅವರು ಸಂಪೂರ್ಣವಾಗಿ ಗಾಯಗೊಂಡಿದ್ರು. ಗಾಯಗೊಂಡಿದ್ದ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಹಾರಾಷ್ಟ್ರದ ಡಿಸಿಎಂ ಹಣಕಾಸು ಮಂತ್ರಿ ಅಜಿತ್ ಪವಾರ್ ಅವರು ಕೊನೆಯುಸಿರೆಳೆದಿರುವಂತದ್ದು. ಪ್ರಮುಖವಾಗಿ ಮಹಾರಾಷ್ಟ್ರದ ಸ್ಥಳೀಯ ಅಂದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಂದರ್ಭದಲ್ಲಿ ಅವರು ಪ್ರಚಾರಕ್ಕಾಗಿ ಮಹಾರಾಷ್ಟ್ರದ ಬಾರಾಮತಿಗೆ ತಂದ್ರೆ ತಮ್ಮ ಸ್ವಕ್ಷೇತ್ರ ಬಾರಾಮತಿಗೆ ಆಗಮಿಸುತ್ತಿದ್ರು. ಯಾಕಂದ್ರೆ ನಿನ್ನೆ ರಾತ್ರಿ ಬರಬೇಕಿತ್ತು. ಆದ್ರೆ ಕಾರಣಾಂತರಗಳಿಂದ ಇವತ್ತು ಬೆಳಗ್ಗೆ ಅವರು ಮುಂಬೈಯಿಂದ ಬಾರಾಮತಿಗೆ ಪ್ರಯಾಣವನ್ನ ಮಾಡಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಸಮಯದಲ್ಲಿ ಅಜಿತ್ ಪವಾರ್ ಅವರ ವಿಮಾನ ಭೂಸ್ಪರ್ಶವಾಗಿ ಬೆಂಕಿ ಹೊತ್ತಿಕೊಂಡು ಸುಟ್ಟು ಕರಗಲಾಗಿರುವಂತದ್ದು. ಇದರಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರು ನಿಧನ ಹೊಂದಿರುವುದು ಸಾಕಷ್ಟು ಇದು ಮಹಾರಾಷ್ಟ್ರಕ್ಕೆ ಜೊತೆಗೆ ಭಾರತೀಯ ರಾಜಕಾರಣಕ್ಕೆ ಸಾಕಷ್ಟು ಆಘಾತಕಾರಿ ಸಂಗತಿಯಾಗಿರುವಂತದ್ದು, ಕಳವಳಕಾರಿ ಒಂದು ದುಃಖದಾಯಕ ವಿಚಾರವಾಗಿದೆ. ಇನ್ನು ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಅಹಮದ್ ನಗರ್ ಜಿಲ್ಲೆಯ ದೇವಲಾಲಿ ಪ್ರವರಿ ಎಂಬಲ್ಲಿ ಜುಲೈ 22, 1959ರಂದು ಜನಿಸುತ್ತಾರೆ. ಮಹಾರಾಷ್ಟ್ರ ರಾಜಕಾರಣಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಸ್ತುತ ದೇವೇಂದ್ರ ಫಡ್ನವೀಸ್ ಸರ್ಕಾರದ ಮಹಾಯುತಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಸಹ ಅಜಿತ್ ಪವಾರ್ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಅವರ ಚಿಕ್ಕಪ್ಪ ಶರದ್ ಪವಾರ್ ಜೊತೆ ಗುರುತಿಸಿಕೊಂಡಿದ್ರು. ಬಳಿಕ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮಹಾರಾಷ್ಟ್ರ ಅಂದ್ರೆ ಬಿಜೆಪಿ ಜೊತೆ ಕೈಜೋಡಿಸಿ ಮೈತ್ರಿಯಾಗಿ ಮಹಾಯುತಿ ಸರ್ಕಾರದಲ್ಲಿ ಡಿಸಿಎಂ ಆಗಿ ಅಜಿತ್ ಪವಾರ್ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಇನ್ನು ಈ ಅಜಿತ್ ಪವಾರ್ ವಿಷಯದಲ್ಲಿ ನೋಡ್ಬೇಕಾದ್ರೆ ಮಹಾರಾಷ್ಟ್ರದ ಸಹೋದರಿಯರ ಅಂದ್ರೆ ಮಹಿಳೆಯರ ನೆಚ್ಚಿನ ಸಹೋದರನಾಗಿ ಅಜಿತ್ ಪವಾರ್ ಅವರು ಗುರುತಿಸಿಕೊಂಡಿದ್ರು. ಎಲ್ಲರೂ ಅವರನ್ನ ಪ್ರೀತಿಯಿಂದ ದಾದಾ ದಾದಾ ಅಂತಾನೆ ಕರೆಯುತ್ತಿದ್ರು. ಅಷ್ಟರ ಮಟ್ಟಿಗೆ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಜನ ಮನಸ್ಸಿನಲ್ಲಿ ಗುರುತಿಸಿಕೊಂಡ ಒಬ್ಬ ಹಿರಿಯ ರಾಜಕಾರಣಿ ಆಗಿದ್ರು. ಕೇವಲ 66 ವಯಸ್ಸು ಆದರೂ ವಿಮಾನ ಅಪಘಾತ ಅವರನ್ನ ತಮ್ಮ ಜೀವನದ ಒಂದು ಕೊನೆಯ ಪಯಣಕ್ಕೆ ನಾಂದಿ ಹಾಡಿರುವುದು ನಿಜಕ್ಕೂ ಆಘಾತಕಾರಿ
ವಿಪರ್ಯಾಸದ ವಿಷಯವಾಗಿದ್ದು. ಯಾಕಂದ್ರೆ ಅಜಿತ್ ಪವಾರ್ ಅವರ ವ್ಯಕ್ತಿತ್ವವನ್ನು ನೋಡಿದಾಗ ಸಾಕಷ್ಟು ಅಂದ್ರೆ ಡೇರ್ ಡೆವಿಲ್ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ಹೆದರದೆ ಬೆದರದೆ ಮುನ್ನುಗ್ಗುವಂತ ಒಂದು ಧೈರ್ಯದ ಒಂದು ವ್ಯಕ್ತಿತ್ವವಾಗಿತ್ತು. ಈ ವಿಚಾರವನ್ನ ಇದೀಗ ಅವರ ಸಹೋದ್ಯೋಗಿಗಳಾಗಿರ್ಬಹುದು ಅಥವಾ ಇತರ ಅವರ ವಿರೋಧ ಪಕ್ಷದ ನಾಯಕರಾಗಿರ್ಬಹುದು, ವಿರೋಧ ಪಕ್ಷದ ಶಾಸಕರಾಗಿರ್ಬಹುದು, ಎಲ್ಲ ರಾಜಕಾರಣಿಗಳು, ಪಕ್ಷಾತೀತ ರಾಜಕಾರಣಿಗಳು ಅಜಿತ್ ಪವಾರ್ ಅವರ ವ್ಯಕ್ತಿತ್ವವನ್ನ ಹಾಡಿ ಹೋಗುತ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಅಜಿತ್ ಪವಾರ್ ಅವರು ಎಲ್ಲ ರಾಜಕೀಯ ನಾಯಕರೊಂದಿಗೆ ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆತುಕೊಂಡು ಆತ್ಮೀಯವಾಗಿ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ರಾಜಕೀಯವನ್ನು ಹೊರತುಪಡಿಸಿ ವೈಯಕ್ತಿಕವಾಗಿಯೂ ಸಹ ಅವರು ಅತ್ಯಂತ ಆತ್ಮೀಯವಾಗಿ ಸಂಬಂಧವನ್ನ ಎಲ್ಲ ರಾಜಕೀಯ ನಾಯಕರ ಜೊತೆ ಹೊಂದಿದ್ರು. ಅಜಿತ್ ಪವಾರ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಮಹಾರಾಷ್ಟ್ರ ಸಿಎಂ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಜೊತೆಗೆ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಸೇರಿದಂತೆ ದೇಶದ ಹಲವು ನಾಯಕರು ಅಜಿತ್ ಪವಾರ್ ಅವರ ನಿಧನಕ್ಕೆ ಕಂಬನಿ ಮಿಡಿದಿರುವಂತದ್ದು. ಅಜಿತ್ ಪವಾರ್ ಅವರನ್ನ ಕಳೆದುಕೊಂಡು ಮಹಾರಾಷ್ಟ್ರ ಬಡವಾಗಿದೆ, ಭಾರತೀಯ ರಾಜಕಾರಣ ಬಡವಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅಜಿತ್ ಪವಾರ್ ಎಂಬ ಹೆಸರು ಇಲ್ಲದೆ ರಾಜಕಾರಣ ನಡೆಯೋದಿಲ್ಲ ಅನ್ನೋ ಮಾತುಗಳು ಸಹ ಇವೆ. ಅಷ್ಟರ ಮಟ್ಟಿಗೆ ಅಜಿತ್ ಪವಾರ್ ಅವರು ತಮ್ಮ ಪ್ರಭಾವವನ್ನ ರಾಜಕಾರಣದಲ್ಲಿ ಬಳಸಿಕೊಂಡಿದ್ರು. ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲೂ ಸಹ ಸಾಕಷ್ಟು ಒಂದು ತಮ್ಮದೇ ಆದ ರೀತಿಯಲ್ಲಿ ಕ್ಷೇತ್ರಕ್ಕಾಗಿರ್ಬಹುದು, ರಾಜ್ಯಕ್ಕಾಗಿರಬಹುದು ಕೊಡುಗೆಯನ್ನು ನೀಡಿರುವ ಒಬ್ಬ ಧೀಮಂತ ನಾಯಕರು ಎಂದ್ರೆ ಅಜಿತ್ ಪವಾರ್ ಅಂತ ಹೇಳಬಹುದಾಗಿದೆ. ಇನ್ನು ಕಳೆದ 2019ರಲ್ಲಿ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಅವರ ಚಿಕ್ಕಪ್ಪ ಶರದ್ ಪವಾರ್ ಅವರೊಂದಿಗಿನ ರಾಜಕೀಯ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಅಜಿತ್ ಪವಾರ್ ಅವರು ಅದರಿಂದ ಹೊರ ನಡೆದು ಬಿಜೆಪಿಯ ಮಹಾಯುತಿ ಸರ್ಕಾರವನ್ನು ಸೇರ್ತಾರೆ. ಅದರಲ್ಲಿ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 288 ಮಂದಿ ವಿಧಾನಸಭಾ ಸದಸ್ಯರನ್ನ ಒಳಗೊಂಡ ಮಹಾರಾಷ್ಟ್ರದಲ್ಲಿ ಯಾವುದೋ ಒಂದು ಪಕ್ಷವು ಅಧಿಕಾರ ಸ್ಥಾಪಿಸಲು ಅಗತ್ಯವಾದ ಮ್ಯಾಜಿಕ್ ನಂಬರ್ 145 ದಾಟಲು ಸಾಧ್ಯವಾಗಿಲ್ಲ. 155 ಸದಸ್ಯ ಬಲದ ಬಿಜೆಪಿ ಜೊತೆಗೆ 54 ಸದಸ್ಯ ಬಲದ ಎನ್ಸಿಪಿ ಕೈ ಜೋಡಿಸಿದರೆ 159 ಸ್ಥಾನದೊಂದಿಗೆ ಸುಲಭವಾದ ಸರ್ಕಾರವನ್ನು ರಚಿಸಬಹುದು ಎಂಬ ಲೆಕ್ಕಾಚಾರದಲ್ಲಿ ಅಜಿತ್ ಪವಾರ್ ಅವರು ಬಿಜೆಪಿ ಜೊತೆ 2019ರಲ್ಲಿ ಕೈ ಜೋಡಿಸುತ್ತಾರೆ. ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಲ್ಲಿ ಅಜಿತ್ ಪವಾರ್ ಅವರು ತಮ್ಮ ಸ್ಪಷ್ಟ ನಿರ್ಧಾರವನ್ನ ಕೈಗೊಂಡು ಬಿಜೆಪಿ ಜೊತೆ ಕೈ ಜೋಡಿಸಿಕೊಂಡು ಹೊಸ ರಾಜಕೀಯ ಪ್ರಯಾಣವನ್ನ ಪ್ರಾರಂಭಿಸುತ್ತಾರೆ. 2019ರಿಂದ ಅವರು ಇಂದಿನವರೆಗೂ ಸಹ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರವನ್ನ ನಿರ್ವಹಿಸುತ್ತಿದ್ರು. ಆದ್ರೆ ಅಜಿತ್ ಪವಾರ್ ಅವರ ಬಾಲ್ಯದ ಜೀವನವನ್ನು ನೋಡ್ತಾ ಹೋಗೋದಾದ್ರೆ ಪುಣೆಯ ಬಾರಾಮತಿ ತಾಲೂಕಿನ ಕಾತೆವಾಡಿ ಗ್ರಾಮದಲ್ಲಿ ಬೆಳೆದ ಅಜಿತ್ ಪವಾರ್ ಅವರ ತಂದೆ ಅನಂತರಾವ್ ಪವಾರ್ ಅವರು ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಅವರ ದೊಡ್ಡಣ್ಣರಾಗಿದ್ದಾರೆ. ಅನಂತರಾವ್ ಅವರು ಚಿತ್ರಕರ್ಮಿ ವಿ ಶಾಂತಾರಾಮ್ ಅವರ ಜೊತೆ ರಾಜ್ ಕಮಲ್ ಸ್ಟುಡಿಯೋದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ತಂದೆಯ ಅಕಾಲಿಕ ಮರಣದಿಂದ ಕಾಲೇಜು ವ್ಯಾಸಂಗ ತೋರಿದ ಅಜಿತ್ ಪವಾರ್ ಕುಟುಂಬ ನಿರ್ವಹಣೆಗೆ ನಿಲ್ಲಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದು ಒದಗಿತು. ಅಜಿತ್ ಪವಾರ್ ಅವರು ಮಾಜಿ ಸಚಿವ ಪದಮ್ ಸಿಂಗ್ ಪಾಟೀಲ್ ಅಂದ್ರೆ ಅವರ ತಂಗಿ ಸುನೇತ್ರಾ ಪಾಟೀಲ್ ಅವರನ್ನ ವರಿಸಿದ್ರು. ಇವರಿಗೆ ಪಾರ್ಥ್ ಪವಾರ್ ಹಾಗೂ ಜೈ ಪವಾರ್ ಎಂಬ ಇಬ್ಬರು ಪುತ್ರರು ಇದ್ದಾರೆ. ಇನ್ನು ನವೆಂಬರ್ 10, 2010ರಿಂದ ಸೆಪ್ಟೆಂಬರ್ 26, 2014 ತನಕ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಹೀಗಾಗಿ 2ನೇ ಬಾರಿಗೆ ಡಿಸಿಎಂ ಆಗಿಯೂ ಸಹ ಕಾರ್ಯನಿರ್ವಹಿಸುತ್ತಿದ್ರು. ಬಾರಾಮತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಅಜಿತ್ ಪವಾರ್ ಅವರು ಎನ್ಸಿಪಿಯ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ಅಜಿತ್ ಪವಾರ್ ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರ ಹಾದಿಯಲ್ಲೇ ಸಾಗಿ ರಾಜಕೀಯ ಮುಖಂಡರಾಗುವ ಕನಸು ಹೊತ್ಕೊಂಡು ಮುಂಬೈಗೆ ಕಾಲಿಟ್ಟವರು. 1982ರಲ್ಲಿ ಸಕ್ಕರೆ ಕಾರ್ಖಾನೆಗಳ ಸಹಕಾರಿ ಸಂಘಕ್ಕೆ ಆಯ್ಕೆಯಾದರು. ಪುಣೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಚೇರ್ಮನ್ ಆಗಿ 1991ರಿಂದ 16 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದ್ರು. ಈ ಅವಧಿಯಲ್ಲಿ ಬಾರಾಮತಿಯಿಂದ ಸಂಸತ್ತಿಗೂ ಆಯ್ಕೆಯಾದರು. ಆಗ PV ನರಸಿಂಹರಾವ್ ಸರ್ಕಾರದಲ್ಲಿ ಶರದ್ ಪವಾರ್ ರಕ್ಷಣಾ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ನಂತರ 1995, 1999, 2004, 2009 ಹಾಗೂ 2014ರಲ್ಲಿ ಬಾರಾಮತಿಯಿಂದ ಶಾಸಕರಾದರು. 1991ರಿಂದ 97ರ ಅವಧಿಯಲ್ಲಿ ಸುಧಾಕರ್ ನಾಯ್ಡು ಸರ್ಕಾರದಲ್ಲಿ ಕೃಷಿ ಇಂಧನ ಸಚಿವರಾಗಿದ್ದರು. ಜೊತೆಗೆ ಶರದ್ ಪವಾರ್ ಸಿಎಂ ಆಗಿದ್ದಾಗ 1992ರಿಂದ 93ರ ಅವಧಿಯಲ್ಲಿ ಇಂಧನ ಯೋಜನೆ ಖಾತೆ ಸಚಿವರಾಗಿಯೂ ಅಜಿತ್ ಪವಾರ್ ಕಾರ್ಯನಿರ್ವಹಿಸಿದ್ರು. 1999ರಿಂದ 2003ರ ಅವಧಿಯಲ್ಲಿ ನೀರಾವರಿ ಖಾತೆ ನಂತರ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ವಿಲಾಸರಾವ್ ದೇಶಮುಖ್, ಸುಶೀಲ್ ಕುಮಾರ್ ಶಿಂದೆ, ಅಶೋಕ್ ಚವಾಣ್ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನ ಅಜಿತ್ ಪವಾರ್ ಅವರು ಹೊಂದಿದ್ರು. ಇಷ್ಟೆಲ್ಲ ಮಹಾರಾಷ್ಟ್ರದ ರಾಜ್ಯ ರಾಜಕಾರಣಕ್ಕೆ ಕೊಡುಗೆ ನೀಡಿ ಮಹಾರಾಷ್ಟ್ರದ ಮಹಿಳೆಯರ ಮನಗೆದ್ದಿರುವ ನೆಚ್ಚಿನ ಸಹೋದರ ಅಜಿತ್ ಪವಾರ್ ಅವರು ಇಂದು ನಮ್ಮನ್ನೆಲ್ಲ ಅಗಲಿರುವುದು ಸಾಕಷ್ಟು ದುಃಖಕರ ವಿಚಾರವಾಗಿರುವಂತದ್ದು. ಮಹಾರಾಷ್ಟ್ರದ 8ನೇ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿದ್ರು. ಇವರು ಭಾರತದ ಒಬ್ಬ ಪ್ರಮುಖ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ರು. ಜನಪ್ರಿಯತೆ ಪಡೆದಿರುವ ನಾಯಕರಾಗಿದ್ದರು. ಈ ಅಪಘಾತದಲ್ಲಿ ಇಬ್ಬರು ಪೈಲಟ್ಗಳು ಮತ್ತು ಅಜಿತ್ ಅವರ ಭದ್ರತಾ ಸಿಬ್ಬಂದಿ ಆಪ್ತ ಸಹಾಯಕ ಕೂಡ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿಯು ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಒಬ್ಬ ವರ್ಣರಂಜಿತ ರಾಜಕಾರಣಿ ಅಂತಾನೆ ಹೇಳಬಹುದಾಗಿದೆ. ಮಹಾರಾಷ್ಟ್ರದ ರಾಜ್ಯ ರಾಜಕಾರಣಕ್ಕೆ ಅಪಾರ ಕೊಡುಗೆಯನ್ನು ನೀಡಿ ಮಹಾರಾಷ್ಟ್ರದಲ್ಲಿ ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿ ಮಹಾರಾಷ್ಟ್ರದ ಹಣಕಾಸು ಸಚಿವರಾಗಿಯೂ ಸಹ ಉಪಮುಖ್ಯಮಂತ್ರಿಯಾಗಿಯೂ ಸಹ ಒಂದು ಉತ್ತಮ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿದ ಒಬ್ಬ ವ್ಯಕ್ತಿ ಇವತ್ತು
ದಿಢೀರನೆ ಇಲ್ಲವಾಗಿರುವಂತದ್ದು ಸಾಕಷ್ಟು ಅಂದ್ರೆ ಇಡೀ ಭಾರತದ ರಾಜಕಾರಣಕ್ಕೆ ಜೊತೆಗೆ ಮಹಾರಾಷ್ಟ್ರದ ಜನತೆಗೆ ಸೇರಿದಂತೆ ಇಡೀ ಎಲ್ಲರಿಗೂ ಸಹ ಒಂದು ಬರಸಿಡಿಲಿನಂತ ಸುದ್ದಿ ಹಬ್ಬಿರುವಂತದ್ದು, ಸುದ್ದಿ ಬಂದು ತಲುಪಿರುವಂತದ್ದು. ಅಜಿತ್ ಪವಾರ್ ಅವರು ಇನ್ನಿಲ್ಲ ಅನ್ನೋದು ಸಾಕಷ್ಟು ಎಲ್ಲರಿಗೂ ಸಹ ಅವರ ಅತ್ಯಾಪ್ತರಾದವರು, ಜೊತೆಗೆ ಎನ್ಸಿಪಿ ಶಾಸಕರು, ಜೊತೆಗೆ ಮಹಾರಾಷ್ಟ್ರದ ಸಿಎಂ, ಡಿಸಿಎಂ ಸೇರಿದಂತೆ ಸಾಕಷ್ಟು ಜನರಿಗೆ ಇದು ಅರಗಿಸಿಕೊಳ್ಳಲಾಗದ ಸುದ್ದಿಯಾಗಿರುವಂತದ್ದು. ಆದರೆ ಒಟ್ಟಿನಲ್ಲಿ ಅಜಿತ್ ಪವಾರ್ ಅವರು ಇನ್ನಷ್ಟು ಕಾಲ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಬೇಕಾಗಿತ್ತು. ಸದ್ಯ ಡಿಸಿಎಂ ಆಗಿದ್ರು. ಅಜಿತ್ ಪವಾರ್ ಅವರ ಕನಸು ಸಹ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಬೇಕು ಎನ್ನುವುದಾಗಿತ್ತು. ಆದ್ರೆ ವಿಧಿ ಆಟ ಅವರ ಕನಸಿಗೆ ಎಲ್ಲೋ ಒಂದು ಕಡೆ ತಣ್ಣೀರು ಎರಚಿದೆ ಅಂತಾನೆ ಹೇಳ್ಬೋದಾಗಿದೆ. ಅವರು ಮಹಾರಾಷ್ಟ್ರದ ಡಿಸಿಎಂ ಆಗಿಯೇ ತಮ್ಮ ಜೀವನವನ್ನ ಕೊನೆಗೊಳಿಸಿರುವುದು ಸಾಕಷ್ಟು ವಿಪರ್ಯಾಸದ ಸಂಗತಿಯಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.